ಕೆಲಸ ಮಾಡುವಾಗ ಜಾರಿ ಬಿದ್ದು ಬೆನ್ನುಮೂಳೆ ಮುರಿದುಕೊಂಡ ಪೌರಕಾರ್ಮಿಕ ಮಹಿಳೆ. ಹೌದು, ಪೌರಕಾರ್ಮಿಕರ ಕಷ್ಟ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ. ದಿನ ಬೆಳಗ್ಗೆಯಿಂದ ಮಲಗುವವರೆಗೆ ಹಬ್ಬ ಹುಣ್ಣಿಮೆ ಹರಿದಿನ ಎನ್ನದೇ ದುಡಿಮೆ, ತನ್ನ ಜೀವನವೇ ದುಡಿಮೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಬೆಂಗಳೂರಿನ ಪೌರಕಾರ್ಮಿಕ ಮಹಿಳೆ ಪೆದ್ದಕ್ಕ ಕೆಲಸ ಮಾಡುವಾಗ ಜಾರಿ ಬಿದ್ದು ಬೆನ್ನು ಮೂಳೆ ಮುರಿದುಕೊಂಡು ಸರ್ಕಾರಿ ಆಸ್ಪತ್ರೆ ಎಸ್ಐ ಆಸ್ಪತ್ರೆ ಸುತ್ತಿದರೂ ಚಿಕಿತ್ಸೆಗೆ ಸ್ಪಂದಿಸಲಿಲ್ಲ. ನೊಂದ ಪೌರಕಾರ್ಮಿಕ ಮಹಿಳೆ ನಮ್ಮ ಬೆಂಗಳೂರಿನ ವರದಿಗಾರರಿಗೆ ಕರೆ ಮಾಡಿ ತಮ್ಮ ಅಳಲು ತೋಡಿಕೊಂಡಾಗ ಸ್ಥಳಕ್ಕೆ ಧಾವಿಸಿ ಪರಿಸರ ಪ್ರೇಮಿ ಈಶ್ವರ್ ರಾಯ್ಡು ಅವರ ಸಹಾಯದಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಕೊಡಿಸಿದ್ದು, ಈ ಬಡ ಕುಟುಂಬದ ಸಹಾಯಕ್ಕೆ ಸ್ಥಳೀಯ ಸಚಿವ ಜಮೀರ್ ಅಹಮದ್ ಖಾನ್ ರವರು, ದಿನೇಶ್ ಗುಂಡೂರಾವ್ ಹಾಗೂ ಇತರೆ ನಾಯಕರು, ಸಮಾಜ ಸೇವಕರು ಧಾವಿಸಬೇಕೆಂದು ಜೆಕೆ ಕನ್ನಡ ನ್ಯೂಸ್ನ ಮನವಿಯಾಗಿದೆ. ಮುಬಾರಕ್, ಜೆಕೆ ನ್ಯೂಸ್ ಕನ್ನಡ, ಬೆಂಗಳೂರು. ನನ್ನ ಹೆಸರು ಪೆದ್ದಕ್ಕ ಅಂತ, ಪೌರಕಾರ್ಮಿಕರ ಕೆಲಸ ಮಾಡ್ತೀನಿ. ನನಗೆ ಬೆನ್ನು ಮೂಳೆ ಮುರಿದು ಎಷ್ಟು ಕಾಸು ಖರ್ಚು ಮಾಡಿದ್ರೂ ಆಗಿಲ್ಲ. ಚಂದ್ರು ಸರ್, ಮುಬಾರಕ್ ಸಾರು ಸಹಾಯದಿಂದ ನನಗೆ ಹೆಲ್ಪ್ ಮಾಡಿದ್ದಾರೆ. ಅಷ್ಟಿಂದ ನಮಗೆ ಕಬೀರ್ ಸಾರು, ಈಶ್ವರ್ ರಾಯ್ಡು ಸಾರು ಸಪೋರ್ಟ್ ಮಾಡವ್ರೆ. ಮುಂದಿನಗೆ ನಮ್ಗೆ ಹೆಲ್ಪ್ ಮಾಡೋ ಕೆಲಸ ನೀವೇ ಸಹಾಯ ಮಾಡಬೇಕು ಸರ್, ವಿನಂತಿ ಸರ್. ನಮಸ್ಕಾರ ಸರ್. ನಮ್ಮ ಅಮ್ಮನ ಹುಷಾರಿಲ್ಲಂಗಾಗಿತ್ತು, ಬೆನ್ಮೂಳೆ ಕಟ್ಟಾಗಿತ್ತು. ESI ಹಾಸ್ಪಿಟ್ಲಿಗೆ ಹೋಗಿದ್ದು. ESI ಹಾಸ್ಪಿಟ್ಲಲ್ಲಿ ಯಾರೂ ನಮಗೆ ಹೆಲ್ಪ್ ಆಗಿಲ್ಲ. 2 ತಿಂಗಳಿಂದ ಓಡಾಡ್ದು ಆಗಲ್ಲ ಅಂತಲೇ ಹೇಳ್ಬಿಟ್ರು. ಆಗ ನಮಗೆ ಹೆಲ್ಪ್ ಆಗಿದ್ದು JK ನ್ಯೂಸ್ ಕಡೆಯಿಂದ ನಮಗೆ ಹೆಲ್ಪ್ ಆಗಿರೋದು ಚಂದ್ರು ಸಾರು, ಕಬೀರ್ ಸಾರು, ಮುಬಾರಕ್ ಸಾರು, ಎಲ್ಲದಕ್ಕೂ ಈಶ್ವರ್ ರಾಯ್ಡು ಸಾರೇ ನಮಗೆ ತುಂಬ ಹೆಲ್ಪ್ ಆಗಿರೋದು. ಅವರು ಮುಂದಕ್ಕೂ ನಮ್ಗೆ ಹೆಲ್ಪ್ ಆಗ್ತಾರೆ ಅಂತ ಒಂದು ನಂಬಿಕೆಯಲ್ಲಿ ನಾವು ಅವರಿಗೆ ಧನ್ಯವಾದಗಳು ಹೇಳ್ತಾ ಇದೀವಿ ಸರ್. ಹೆಲ್ಪ್ ಮಾಡಿ ನಮ್ಗೆ ಇಲ್ಲಿ 1.5 ಲಕ್ಷಕ್ಕೆ ನಮಗೆ ಆಪರೇಷನ್ ಮಾಡಿಸಿದ್ದಾರೆ. ಬೇರೆ ಕಡೆ ಎಲ್ಲ ನಾವು ಕೇಳಿದಾಗ 5 ಲಕ್ಷ 6 ಲಕ್ಷ ಆಗುತ್ತೆ ಅಂತ ಹೇಳೋದು. ಅವ್ರ ಕಡೆಯಿಂದನೇ ಇವತ್ತು ನಮ್ಮಮ್ಮ ಆರೋಗ್ಯವಾಗಿ ಇರೋದು. ಅವ್ರಿಗೆ ಯಾವತ್ತೂ ನಾವು ಚಿರಋಣಿಯಾಗಿ ಇರ್ತೀವಿ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.